ರೀತಿ ರೆಡ್ ಕಲರ್ ಬಂತು ಅಂತಂದರೆ ಅವರಿಗೆ ಹೈಡ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಉಮೇಶ್ ಪಂಡಕಟ್ಟೆ. ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳನ್ನ ಹಾಕ್ತಾ ಇರ್ತೀವಿ. ಸ್ಟೇಟಸ್ಗಳನ್ನ ಕೆಲವೊಂದಿಷ್ಟು ಜನಗಳ ಹೈಡ್ ಮಾಡಿ ಯಾವ ರೀತಿ ಸ್ಟೇಟಸ್ನ ಹಾಕೋದು ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ಈಗ ಸ್ಟೇಟಸ್ ಹಾಕ್ತಾ ಇರಬೇಕಾದ್ರೆ ಕೆಲವೊಂದಿಷ್ಟು ಜನ ಹೈಡ್ ಮಾಡಬೇಕು ಅಂದ್ಕೊಳ್ತೀರ. ಸೊ ಅದನ್ನ ಯಾವ ರೀತಿ ಹೈಡ್ನ ಮಾಡಿ ಸ್ಟೇಟಸ್ನ ಹಾಕೋದು ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ಹೈಡ್ ಮಾಡೋಣ ಅಂತಂದರೆ ಅವ್ರಿಗೆ ಹೋಗೋದಿಲ್ಲ. ಸೊ ಆ ರೀತಿ ಮಾಡ್ಕೋಬೋದು. ಯಾವ ರೀತಿ ಹೈಡ್ ಮಾಡೋದು ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರುಮಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗದವ್ರು ಏನೋ ಹತ್ರ ಸಬ್ಸ್ಕ್ರೈಬ್ನಾಗಿ ಹಾಗೆ ವಿಡಿಯೋ ಎಷ್ಟಿದ್ರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ಹತ್ರ ನೀವು ಶುರು ಮಾಡೋಣ. ಸಿಂಪಲಾಗಿ ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಬಿಟ್ಟು ಸ್ಟೇಟಸ್ ಸಿಂಬಲ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಸೊ ಈಗ ನನ್ನ ಟ್ಯಾಬು ಅದಕ್ಕೋಸ್ಕರ ಈ ರೀತಿ ಬರ್ತದೆ, ನಿಮಗೆ ದೊಡ್ಡ ಕಾಣ್ತದೆ. ಸೊ ಡಿಫ್ರೆಂಟಾಗಿ ಕಾಣ್ತದೆ. ಸೊ ಇದು ಟ್ಯಾಬು. ಸೊ ಮೊಬೈಲಲ್ಲಿ ಇರೋದೇ ಥರ ಫೀಚರ್ಸ್ ಇರುತ್ತೆ. ಸೊ ಇಲ್ಲಿ ಸ್ಟೇಟಸ್ ಸಿಂಬಲ್ ಇರುತ್ತೆ ನೋಡಿ. ಸೊ ಈಗ ಸ್ಟೇಟಸ್ ಅಪ್ಡೇಟ್ಸ್ ಅಂತ ಬಂದಿದೆ. ಸೊ ವಾಟ್ಸಪ್ಪಲ್ಲಿ ಇದು ಒಂದು ಅಪ್ಡೇಟ್ ಆಗಿದೆ. ಸೊ ಈ ಅಪ್ಡೇಟ್ಸ್ ಮೇಲೆ ಒಂದು ಕ್ಲಿಕ್ನ ಕೊಟ್ಕೊಳ್ಳಿ. ಸೊ ಕ್ಲಿಕ್ ಕೊಡೋದು ತಕ್ಷಣ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕ್ಯಾಮ್ರಾ ಸಿಂಬಲ್ ಇರುತ್ತೆ ನೋಡಿ. ಸೊ ಅದು ಹೊಸ ಸ್ಟೇಟಸ್ ಹಾಕೋಕ್ಕೆ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಸೊ ಕ್ಲಿಕ್ ಕೊಟ್ಕೊಂಡ್ಮೇಲೆ ಸೊ ಈ ರೀತಿ ಬರುತ್ತೆ. ನಿಮಗೆ ಒಂದು ಏನಾದರೂ ಒಂದು ಫೋಟೋ ಆಯಿತು ಏನಾದ್ರು ತಗೊಳ್ಳಿ, ಅಥವಾ ಏನಾದರೂ ಸ್ಟೇಟಸ್ ಹಾಕೋದಿದ್ರೆ ಸೊ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಯಾವ್ದಾದ್ರು ಒಂದು ಫೋಟೋನ ತಗೊಳ್ತೀನಿ ಹೀಗೆ. ಸೊ ಒಂದು ಫೋಟೋ ತಗೊಂಡೆ. ಸೊ ಇದನ್ನ ಸ್ಟೇಟಸ್ ಹಾಕ್ಬೇಕು ನಾನು. ಸೊ ಕೆಲವೊಂದಿಷ್ಟು ಜನ ಹೈಡ್ ಮಾಡ್ಕಪ್ಪ ಅಂತಂದರೆ ಸೊ ಇಲ್ಲಿ ನೀವು ಸ್ಟೇಟಸ್ ಹಾಕೋಕ್ಕಿಂತ ಮುಂಚೆ ಸೊ ಇಲ್ಲಿ ಸ್ಟೇಟಸ್ ಅಂತ ಬಂದ್ಬಿಟ್ಟು ಅಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಬ್ರ್ಯಾಕೆಟಲ್ಲಿ ಇರುತ್ತೆ. ಸೊ ಅಲ್ಲಿ ನೀವು ಹೈಡ್ ಮಾಡ್ಕೋಬೋದು. ಸೊ ಅದನ್ನು ಕ್ಲಿಕ್ ಕೊಡೋ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಅಂದರೆ ಸೊ ನಿಮ್ಮ ಮೊಬೈಲಲ್ಲಿ ನಿಮ್ಮ ನಂಬರ್ ಯಾರ ಹತ್ರ ಸೇವ್ ಇರುತ್ತೆ ನೋಡಿ. ಸೊ ಅವ್ರಿಗೆಲ್ಲ ಸ್ಟೇಟಸ್ ಹಾಕಿದ್ದು ಅವ್ರಿಗೆ ಹೋಗುತ್ತೆ. ಇನ್ನೊಂದಿದೆ ಮೈ ಕಾಂಟ್ಯಾಕ್ಟ್ಸ್ ಇದು ಎಕ್ಸ್ಪೆಕ್ಟ್ ಅಂತಂದರೆ ಸೊ ಈ ಸೆಲೆಕ್ಟ್ ಮಾಡ್ತೀರಿ ನೋಡಿ. ಸೊ ಅವರಿಗೆ ಹೋಗಬಾರ್ದು ಅಂತಂದರೆ ಈ ರೀತಿ ಮಾಡ್ಕೊಂಬಂದ್ರೆ ಮೈ ಕಾಂಟ್ಯಾಕ್ಟ್ಸ್ ಎಕ್ಸ್ಪೆಕ್ಟ್ ಅಂತಂದು ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡು ಒಂದು ಸ್ವಲ್ಪ ತೋರಿಸ್ತೀನಿ ಅದನ್ನು. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಇನ್ನೊಂದ್ಸಲ ಕ್ಲಿಕ್ ಕೊಡಿ. ಸೊ ಕ್ಲಿಕ್ ಕೊಡ್ತಾರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ಕಾಣ್ತಾಯಿದೆ ನೋಡಿ ನಿಮಗೆ ಹೈ ಸ್ಟೇಟಸ್ ಫ್ರಮ್ ಅಂತ. ಸೊ ಈಗ ಯಾರಿಗಾರು ಕ್ಲಿಕ್ ಕೊಡ್ತೀನಿ ಈಗ. ಸೊ ಇಬ್ಬರಿಗೆ ಕ್ಲಿಕ್ ಕೊಟ್ಟೆ. ಯಾಕೋ ಗಂಟ್ಲು ಕಡಿತದೆ. ಸೊ ಈ ರೀತಿ ರೆಡ್ ಕಲರ್ ಬಂತು ಅಂತಂದರೆ ಅವರಿಗೆ ಹೈಡ್ ಆಗುತ್ತೆ. ಸೊ ಅವರಿಗೆ ಈ ಒಂದು ಸ್ಟೇಟಸ್ ಹಾಕಿದರೆ ಅವ್ರಿಗೆ ಹೋಗೋದಿಲ್ಲ. ಸೊ ರೆಡ್ ಕಲರ್ ಬಂದಾಗ ಸೊ ಈ ರೀತಿ ಕ್ಲಿಕ್ ಕೊಟ್ಕೊಂಬಿಟ್ಟು ನೀವು ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ. ಸೊ ಕೆಳಗಡೆ ಸೊ ರೈಟ್ ಮಾರ್ಕ್ ಇದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ರೆ ಸೊ ಈ ರೀತಿ ಈಗ ಏರ್ಟೆಲ್ ಅಂತ ಇಲ್ಲ. ಸೊ ಅವರಿಗೆ ನಾನು ಸ್ಟೇಟಸ್ ಹಾಕಿದ್ದು ಹೋಗಲ್ಲ. ಸೊ ಅದು ಈ ರೀತಿ ಸ್ಟೇಟಸ್ನ ಹೈಡ್ ಮಾಡೋದು. ಇನ್ನೊಂದು ಥರ ಒಂದು ಆಪ್ಷನ್ ಇದೆ ಇದರಲ್ಲಿ. ಸೊ ಇಲ್ಲಿ ಓನ್ಲಿ ಶೇರ್ ವಿತ್ ಅಂತ ಒಂದು ಆಪ್ಷನ್ ಇದೆ. ಸೊ ಕಾಣ್ತದೆ ಓನ್ಲಿ ಶೇರ್ ವಿತ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ರೆ ಸೊ ನಿಮ್ಗೆ ಇದರಲ್ಲಿ ಯಾರಿಗಾರು ಒಬ್ಬರಿಗೆ ಮಾತ್ರ ಸ್ಟೇಟಸ್ ಹೋಗಬೇಕಪ್ಪ ಅಂತಂದರೆ ಸೊ ಇಲ್ಲಿ ಕ್ಲಿಕ್ ಕೊಟ್ಕೊಂಡಾಗ ಗ್ರೀನ್ ಕಲರ್ ಬರುತ್ತೆ. ಸೊ ಗ್ರೀನ್ ಕಲರ್ ಬಂದರೆ ಅವ್ರಿಗೆ ಮಾತ್ರ ಹೋಗುತ್ತೆ ಅಂತ. ಸೊ ಕಲರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ರೆಡ್ ಕಲರ್ ಅಂತಂದರೆ ಸೊ ಅವ್ರಿಗೆ ಹೋಗೋದಿಲ್ಲ ಅಂತ. ಸೊ ಗ್ರೀನ್ ಕಲರ್ ಅಂತಂದರೆ ಅವ್ರಿಗೆ ಹೋಗುತ್ತೆ ಅಂತ. ಸೊ ಅದಕ್ಕೆ ಅವ್ರಿಗೆ ಮಾತ್ರ ಹೋಗೋಲ್ಲ, ಅವ್ರಿಗೆ ಮಾತ್ರ ಹೋಗುತ್ತೆ ಅಂತ ಈ ರೀತಿ ಒಂದು ಇರುತ್ತೆ ಅದು. ಸೊ ನೀವು ಹೈಡ್ ಮಾಡೋದಾದ್ರೆ ಆ ರೀತಿ ಎಕ್ಸ್ಪೆಕ್ಟ್ ಮೈ ಕಾಂಟ್ಯಾಕ್ಟ್ಸ್ ಅಂತಿದ್ದನ್ನು ಸೊ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಹೈಡ್ ಮಾಡ್ಕೋಬೋದು. ಸೊ ಅವ್ರಿಗೆ ಮಾತ್ರ ಹೈಡ್ ಮಾಡಿಬಿಟ್ಟು ಸ್ಟೇಟಸ್ ಹಾಕ್ಬೋದು. ಇಲ್ಲಪ್ಪ ನನಗೆ ಒಬ್ಬನಿಗೆ ಮಾತ್ರ ಸ್ಟೇಟಸ್ ತೋರ್ಸಂಗೆ ಮಾತ್ರ ಹಾಕಬೇಕಪ್ಪ ಅಂತಂದರೆ ಸೊ ಓನ್ಲಿ ಶೇರ್ ವಿತ್ ಅಂತೆಲ್ಲ ಸೊ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಈ ರೀತಿ ಹಾಕ್ಬಿಟ್ಟು ನೀವು ಡನ್ ಮೇಲೆ ಕ್ಲಿಕ್ ಕೊಟ್ಕೊಂಡ್ರೆ ಎಕ್ಸಾಂಪಲಿಗೆ ಆಗುತ್ತೆ. ಸೊ ಇಲ್ಲಿ ಶೇರ್ ಆಪ್ಷನ್ ಇದೆ, ಸೆಂಡ್ ಆಪ್ಷನ್ ಇದೆಯಲ್ಲ. ಸೊ ಮೇಲೆ ಕ್ಲಿಕ್ ಕೊಟ್ಕೊಂಡ್ರೆ ಶೇರ್ ಆಗುತ್ತೆ. ಸೊ ಈ ರೀತಿ ನೀವು ನಿಮ್ಮೊಂದು ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳನ್ನ ಹೈಡ್ ಮಾಡಿಬಿಟ್ಟು ಈ ರೀತಿ ಸ್ಟೇಟಸ್ನ ಹಾಕ್ಬೋದು. ಇಲ್ಲ ಪರ್ಟಿಕ್ಯುಲರ್ ಪರ್ಸನಿಗೆ ಕೂಡ ನೀವು ಸ್ಟೇಟಸ್ ಮಾತ್ರ ಒಬ್ಬರಿಗೆ ಮಾತ್ರ ಸ್ಟೇಟಸ್ ಹಾಕ್ಬೋದು. ಸೊ ಗೊತ್ತಾ ಈ ರೀತಿ ಒಂದು ಫೀಚರ್ಸ್ ಇದೆ. ಸೊ ಅನ್ಕೊಳ್ತೀನಿ ಯಾವ ರೀತಿ ವಾಟ್ಸಪ್ಪಲ್ಲಿ ಸ್ಟೇಟಸ್ನ ಹೈಡ್ನ ಮಾಡಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋ ಲೈಕ್ ಮಾಡಿ, ಹಾಗೆಲ್ಲ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತದೆ. ನಿಮ್ಮ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.